ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಭಾರತ ಮತ್ತು ಅಮೆರಿಕದ ನಡುವೆ ಉಲ್ಬಣಿಸಿರುವಂಥ ಈ ಟ್ಯಾರಿಫ್ ವಾರ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ನಾನು ಹಿಂದೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳಿದರು. ಅದು ಹೇಗಾಗತ್ತೆ, ಇದು ಹೇಗಾಗತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ಒಂದಷ್ಟು ಆ ಪ್ರಶ್ನೆಗಳನ್ನೆಲ್ಲ ತೆಗೆದುಕೊಂಡು ಅದಕ್ಕೆಲ್ಲ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಭಾರತ ಮತ್ತು ರಷ್ಯಾದ ಸಂಬಂಧದಲ್ಲೂ ಬೆಳವಣಿಗೆ ಆಗಿದೆ. ಅದೇನು ಕೇಳಿದ್ರೆ, ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋದನ್ನು ಕಡಿಮೆ ಮಾಡ್ತಾ ಇದೆ, ಹೀಗಂತ ಒಂದು ಸುದ್ದಿ ಬರ್ತಾ ಇದೆ. ಈ ವಿಚಾರಕ್ಕೆ ಟ್ರಂಪ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಟ್ರಂಪ್ ಈಗೇನು ಟ್ಯಾರಿಫನ್ನು ಘೋಷಣೆ ಮಾಡಿದಾರಲ್ಲ, ಇದಕ್ಕೆ ಪ್ರಪ್ರಥಮ ಬಾರಿಗೆ ನರೇಂದ್ರ ಮೋದಿ ಅವರು ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ದೇಶ ಹೇಗೆ ಸಜ್ಜಾಗಬೇಕು ಅನ್ನೋದಕ್ಕೆ ಪರೋಕ್ಷವಾಗಿ ಜನರಿಗೊಂದು ಸಂದೇಶವನ್ನು ಮೋದಿ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಕೆಲವರಿಗೊಂದು ಪ್ರಶ್ನೆ ಇದೆ. ಈಗ ಅಮೆರಿಕ 25% ಟ್ಯಾರಿಫ್ ಆಗ್ತಾ ಇದೆಯಲ್ಲ, ಇದು ಅಮೆರಿಕಾಗೆ ಭಾರತದಿಂದ ಸರಬರಾಜಾಗುವಂಥ ಪ್ರತಿ ವಸ್ತುವಿಗೂ ಕೂಡ ಅನ್ವಯ ಆಗುತ್ತಾ? ನಮಗೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ? ಈ ರೀತಿಯ ಟ್ಯಾರಿಫ್ ಅಮೆರಿಕಾಗೂ ಹೊಡೆತ ಕೊಡೋದಿಲ್ವಾ? ಹೀಗೆಲ್ಲ ಕೆಲವರಿಗೆ ಪ್ರಶ್ನೆಗಳಿದ್ವು. ಮಿತ್ರರೇ, ಈ ವಿಚಾರದಲ್ಲಿ ಟ್ರಂಪ್ ಬಹಳ ಸ್ಮಾರ್ಟ್ ಗೇಮನ್ನು ಅನುಸರಿಸ್ತಾ ಇದ್ದಾರೆ. ಅಮೆರಿಕನ್ನರಿಗೆ ತೊಂದರೆ ಆಗದಂತೆ ಭಾರತಕ್ಕೆ ಮಾತ್ರ ತೊಂದರೆ ಆಗುವ ರೀತಿಯಲ್ಲಿ ಅವರು ಟ್ಯಾರಿಫನ್ನು ವಿಧಿಸಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದೆಲ್ಲದರ ನಡುವೆ ಭಾರತೀಯರು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ, ನಮಗೆ ಬಹಳ ಕನ್ಸರ್ನಿಂಗ್ ವಿಚಾರ ಏನು ಕೇಳಿದ್ರೆ, ನಮ್ಮ ಪ್ರತಿಸ್ಪರ್ಧಿಗಳು ಯಾರಿದ್ದಾರೆ, ಜೊತೆಗೆ ನಮ್ಮ ದ್ವೇಷಿಗಳು ಯಾರಿದ್ದಾರೆ, ಅವರೆಲ್ಲರನ್ನ ಇಟ್ಕೊಂಡು ಅಮೆರಿಕ ಭಾರತಕ್ಕೆ ಚೆಕ್ಮೇಟ್ ಕೊಟ್ಟಿದೆ. ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಟ್ಯಾರಿಫನ್ನು ಪ್ರಬಲ ಅಸ್ತ್ರವನ್ನಾಗಿಟ್ಟುಕೊಂಡು ಟ್ರಂಪ್ ಎಲ್ಲ ದೇಶಗಳಿಗೂ ಜಳಪಿಸ್ತಾ ಇದ್ದಾರೆ. ಅದೇನು ಯಾವ ದೇಶಕ್ಕೂ ಏನು ಅವರು ಮುಲಾಜು ತೋರಿಸ್ತಾ ಇಲ್ಲ. ಅದು ಮಿತ್ರರಾಗಿರಲಿ, ಶತ್ರುಗಳಾಗಿರಲಿ, ಯಾರನ್ನೂ ಬಿಟ್ಟಿಲ್ಲ. ಹಾಗೆ ನೋಡೋಕೆ ಹೋದರೆ ಟ್ರಂಪ್ ಆಫ್ಘಾನಿಸ್ತಾನಕ್ಕೆ 15% ಟ್ಯಾರಿಫ್ ಹಾಕಿದ್ದಾರೆ. ಅಮೆರಿಕಾಗೂ ಆಫ್ಘಾನಿಸ್ತಾನಕ್ಕೂ ಎಷ್ಟರ ಮಟ್ಟಿಗೆ ದ್ವೇಷ ಇದೆ ಅಂತ ನಿಮಗೆಲ್ಲ ಗೊತ್ತು. ಆದರೆ ಆಫ್ಘಾನಿಸ್ತಾನಕ್ಕೆ ಕನ್ಸರ್ನ್ ತೋರಿಸಿದ್ದಾರೆ. ಯಾಕೆಂದರೆ ಆಫ್ಘಾನಿಸ್ತಾನದಿಂದ ಅಮೆರಿಕಾಗೆ ಆಗಬೇಕಾಗಿರೋದೇನೂ ಇಲ್ಲ, ವ್ಯಾಪಾರ ಏನೂ ನಡೆಯೋಲ್ಲ. ಹೀಗಾಗಿ ಅವ್ರಿಗೆ 15% ಟ್ಯಾರಿಫ್. ಯಾರಿಂದ ಹೆಚ್ಚು ಲಾಭ ಆಗುತ್ತೋ ಅವರಿಗೆ ಟ್ಯಾರಿಫ್ ಜಾಸ್ತಿ. ಅಂದರೆ ಆ ದೇಶವನ್ನು ಬಗ್ಗಿಸೋದಕ್ಕೆ ಟ್ರಂಪ್ ಹೆಚ್ಚು ಯತ್ನ ಮಾಡ್ತಾ ಇದ್ದಾರೆ. ಅದು ಭಾರತ ಇರಬಹುದು, ಮೆಕ್ಸಿಕೋ ಇರಬಹುದು, ಬ್ರೆಜಿಲ್ ಇರಬಹುದು, ಕೆನಡಾ ಇರಬಹುದು, ಚೈನಾ ಇರಬಹುದು. ಇಂತಹ ದೇಶಗಳಿಂದ ಲಾಭ. ಇವರು ಹಾಲು ಕೊಡುವಂತಹ ಹಸು. ಈ ಆಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಮಯನ್ಮಾರ್ ಇವೆಲ್ಲವೂ ಕೂಡ ಬರ್ಡ್ ಹಸುಗಳು. ಇವನ್ನು ಕಟ್ಕೊಂಡು ಟ್ರಂಪ್ಗೆ ಏನಾಗಬೇಕಾಗಿದೆ? ಅದಕ್ಕೋಸ್ಕರವಾಗಿ ಈ ದೇಶಗಳಿಗೆ ಮನಸ್ಸಿಗೆ ಬಂದ ಒಂದು ಕಡಿಮೆ ಟ್ಯಾರಿಫನ್ನು ಟ್ರಂಪ್ ವಿಧಿಸಿದ್ದಾರೆ. ಮಿತ್ರರೇ, ಟ್ರಂಪ್ ಬೇಕಾಬಿಟ್ಟಿಯಾಗಿ ಟ್ಯಾರಿಫನ್ನು ವಿಧಿಸಿರಬಹುದು. ಆದರೆ ಅದರಲ್ಲೂ ಕೂಡ ಭಾರತಕ್ಕೊಂದು ಕನ್ಸರ್ನಿಂಗ್ ವಿಚಾರ ಇದೆ. ಅದೇನು ಕೇಳಿದ್ರೆ, ಬಾಂಗ್ಲಾದೇಶಕ್ಕೆ ಟ್ರಂಪ್ ತೋರಿಸಿದಂತಹ ದಯೆ. ನಿಮಗೆಲ್ಲ ಗೊತ್ತು, ಬಾಂಗ್ಲಾದಲ್ಲಿರುವಂತಹ ಮೊಹಮ್ಮದ್ ಯೂನಿಸ್ ವಿರುದ್ಧವಾಗಿ ಟ್ರಂಪ್ ನಿರ್ಧಾರ ಕೈಗೊಳ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಅಮೆರಿಕನ್ನರು ಕೂಡ ಹೀಗೆ ಭಾವಿಸಿದ್ರು, ಭಾರತದವರು ಮಾತ್ರ ಅಲ್ಲ. ಯಾಕೆಂದರೆ ಈ ಮೊಹಮ್ಮದ್ ಯೂನಿಸ್ ಮೊದಲಿನಿಂದಲೂ ಕೂಡ ಟ್ರಂಪನ್ನು ಟೀಕಿಸ್ತಿದ್ದಂತಹ ವ್ಯಕ್ತಿ. ಹೀಗಾಗಿ ಮೊಹಮ್ಮದ್ ಯೂನಿಸ್ ವಿರುದ್ಧವಾಗಿ ಟ್ರಂಪ್ ಏನೋ ನಿರ್ಧಾರ ಮಾಡ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಮಿತ್ರರೇ, ಪರಿಸ್ಥಿತಿ ದಿನೇ ದಿನೇ ಬದಲಾಗ್ತಾ ಇದೆ. ಬಾಂಗ್ಲಾದೇಶಕ್ಕೆ ಆರಂಭದಲ್ಲಿ ದೊಡ್ಡ ಮಟ್ಟದ ಟ್ಯಾರಿಫನ್ನು ಘೋಷಣೆ ಮಾಡಿದ್ದಂತಹ ಟ್ರಂಪ್ ಈಗ ಫೈನಲ್ ಟ್ಯಾರಿಫನ್ನು ಘೋಷಣೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಬಹಳ ದೊಡ್ಡ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಬಾಂಗ್ಲಾಗೆ ಕೇವಲ 20% ಟ್ಯಾರಿಫನ್ನು ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇದು ಭಾರತಕ್ಕೆ ಬಹಳ ನೆಗೆಟಿವ್ ವಿಚಾರ. ಯಾಕೆ ಅಂತಂದರೆ, ಇವತ್ತು ಟೆಕ್ಸ್ಟೈಲ್ ವಿಚಾರದಲ್ಲಿ ಬಾಂಗ್ಲಾ ನಮಗೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಕಾಂಪಿಟೇಟರ್. ಭಾರತಕ್ಕೆ ಈಗ 25%, ಬಾಂಗ್ಲಾಗೆ 20%. ಇನ್ನೊಂದು ಕಡೆ ವಿಯೆಟ್ನಾಂ ಕೂಡ ನಮಗೆ ಕಾಂಪಿಟೇಟರ್. ಯಾವುದರಲ್ಲಿ? ಟೆಕ್ಸ್ಟೈಲ್ ವಿಚಾರದಲ್ಲಿ. ವಿಯೆಟ್ನಾಂಗೂ ಕೂಡ 20%. ಹೀಗಾಗಿ ಬಾಂಗ್ಲಾ ಮತ್ತು ವಿಯೆಟ್ನಾಂನ ಟೆಕ್ಸ್ಟೈಲ್ ಉತ್ಪನ್ನಗಳಿಗೆ ಭಾರತ ಕಾಂಪೀಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಈ ಒಂದು ಆತಂಕ ಜಾಸ್ತಿ ಆಗ್ತಾ ಇದೆ. ಇನ್ನು ಪಾಕಿಸ್ತಾನಕ್ಕೆ 19% ವಿಧಿಸಿದ್ದಾರೆ. ಅದೇನು ನಮಗೆ ಮುಖ್ಯ ಆಗೋದಿಲ್ಲ. ಯಾಕೆಂದರೆ ಪಾಕಿಸ್ತಾನದ ಯಾವ ವಸ್ತುಗಳಿಗೂ ಕೂಡ ಭಾರತ ಕಾಂಪಿಟೇಟರ್ ಅಲ್ಲ ಅಮೆರಿಕದ ಮಾರುಕಟ್ಟೆಯಲ್ಲಿ. ಹೀಗಾಗಿ ಪಾಕಿಸ್ತಾನ ನಮಗೇನು ದೊಡ್ಡ ಮಟ್ಟದಲ್ಲಿ ತೊಂದರೆ ಮಾಡೋದಿಲ್ಲ. ಅಥವಾ ಶ್ರೀಲಂಕಾಗೆ 20% ಇದೆಯಲ್ಲ, ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಕೇಳಿದ್ರೆ, ಶ್ರೀಲಂಕಾದ ಯಾವ ವಸ್ತುಗಳು ಕೂಡ ನಮಗೇನು ದೊಡ್ಡ ಮಟ್ಟದ ಕಾಂಪಿಟೇಟರ್ ಅಲ್ಲ. ಹೀಗಾಗಿ ಸದ್ಯ ಬಾಂಗ್ಲಾ ಮತ್ತು ವಿಯೆಟ್ನಾಂಗೆ 20% ಟ್ಯಾರಿಫನ್ನು ವಿಧಿಸಿರುವಂಥದ್ದು ಇದೆಯಲ್ಲ, ಇದು ಭಾರತಕ್ಕೆ ಸ್ವಲ್ಪ ತಲೆಬಿಸಿಯ ವಿಚಾರ. ಸದ್ಯ ಟ್ರಂಪ್ ಟ್ಯಾರಿಫ್ ಪಟ್ಟಿಯನ್ನು ಬಿಡುಗಡೆ ಮಾಡಿದಾರಲ್ಲ, ಇದರಲ್ಲಿ ಭಾರತಕ್ಕಿಂತಲೂ ಕೂಡ 50 ದೇಶಗಳಿಗೆ ಟ್ಯಾರಿಫ್ ಪ್ರಮಾಣ ಕಡಿಮೆ ಇದೆ. ಹೀಗಾಗಿ ಭಾರತಕ್ಕೆ ಸಹಜವಾಗಿ ಆತಂಕ ಇದೆ. ಹಾಗಾದರೆ ಯಾಕೆ ಟ್ರಂಪ್ ಹೀಗೆ ಭಾರತದ ಮೇಲೆ ಗದಾಪ್ರಹಾರ ಮಾಡಿದ್ರು ಕೇಳಿದ್ರೆ, ಅದಕ್ಕೆ ಮೇಯ್ನ್ ಆದಂಥ ಉದ್ದೇಶ ಇದೆ. ಯಾಕೆಂತಂದರೆ, ಭಾರತ ಟ್ರೇಡ್ ಡೀಲ್ಗೆ ಬಗ್ಗುತ್ತಾ ಇಲ್ಲ. ಜೊತೆಗೆ ಭಾರತದೊಂದಿಗೆ ಟ್ರೇಡ್ ಡೀಲ್ ಆಗುವಂಥದ್ದು 100% ಸತ್ಯ. ಈಗ ಭಾರತದ ಮೇಲೆ ಧಮಕಿ ಹಾಕೋದಕ್ಕೆ, ಒತ್ತಡ ಕ್ರಿಯೇಟ್ ಮಾಡೋದಕ್ಕೆ ಟ್ರಂಪ್ ಈ ಕೆಲಸ ಮಾಡಿರುವಂಥದ್ದು. ಟ್ರಂಪ್ ಭಾರತದಲ್ಲಿ ಏನು ಬಯಸ್ತಾ ಇದ್ದಾರೆ ಅಂದರೆ, ನಿಮಗೆಲ್ಲ ನಿನ್ನೆ ಹೇಳಿದ್ದೆ, ಭಾರತದ ಅಗ್ರಿಕಲ್ಚರ್ ಸೆಕ್ಟರ್, ಎರಡನೇದಾಗಿ ಭಾರತದ ಡಿಫೆನ್ಸ್ ಸೆಕ್ಟರ್, ಇದೆರಡರಲ್ಲಿ ಭಾರತ ಬಗ್ಗಬೇಕು ಅಂತ ಟ್ರಂಪ್ ಬಯಸ್ತಾ ಇದ್ದಾರೆ. ಭಾರತಕ್ಕೆ ಅಮೆರಿಕದ ಅಗ್ರಿಕಲ್ಚರ್ ಸೆಕ್ಟರ್ನ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಟ್ರಂಪ್ಗೆ ಯಾಕಷ್ಟು ಬಯಕೆ ಕೇಳಿದ್ರೆ, ಈ ಅಮೆರಿಕದ ವೋಟಿಂಗ್ ಪ್ಯಾಟ್ರನ್,
ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅಮೆರಿಕದಲ್ಲಿ ಟ್ರಂಪ್ಗೆ ಬಲವಾದಂತಹ ವೋಟ್ ಬ್ಯಾಂಕ್ ಯಾವುದು? ಗ್ರಾಮೀಣ ಭಾಗದ ಜನ, ಜೊತೆಗೆ ರೈತರು ಕೂಡ ಟ್ರಂಪ್ ಅವರನ್ನು ಬೆಂಬಲಿಸ್ತಾರೆ. ಹೀಗಾಗಿ ತನ್ನ ವೋಟ್ ಬೇಸನ್ನು ಬಹಳ ಗಟ್ಟಿ ಮಾಡಬೇಕು ಅಂತೇಳಿ, ಅಂದರೆ ತನ್ನ ಪಕ್ಷಕ್ಕೆ, ಅದಕ್ಕೋಸ್ಕರವಾಗಿ ಟ್ರಂಪ್ ಏನು ಮಾಡ್ತಾ ಇದ್ದಾರೆ, ಈ ಅಗ್ರಿಕಲ್ಚರ್ ಸೆಕ್ಟರ್ಗೆ ಒಂದು ದೊಡ್ಡ ಮಾರುಕಟ್ಟೆಯನ್ನು ತೆರೆಯಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ವಿಶ್ವದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಅಂತಂದ್ರೆ ಯಾವುದು? ಭಾರತ. ಹೀಗಾಗಿ ಭಾರತದ ವ್ಯಾಪಾರದಲ್ಲಿ ಅಗ್ರಿಕಲ್ಚರ್ ಇನ್ಕ್ಲೂಡ್ ಆಗಲೇಬೇಕು ಅಂತ ಟ್ರಂಪ್ ಬಯಕೆ. ಅದೇ ಕಾರಣಕ್ಕೋಸ್ಕರವಾಗಿ ಭಾರತ ಮತ್ತು ಅಮೆರಿಕದ ನಡುವೆ ಹಗ್ಗಜಗ್ಗಾಟ ನಡೀತಲೇ ಇದೆ. ಇನ್ನು ಮಿತ್ರರೇ, ಬಹುತೇಕರಿಗೆ ಇನ್ನೊಂದು ಪ್ರಶ್ನೆ ಇರೋದೇನು ಕೇಳಿದ್ರೆ, ಈಗ ಭಾರತಕ್ಕೆ 25% ಟ್ಯಾರಿಫ್ ಹಾಕಿದಾರಲ್ಲ, ಎಲ್ಲ ಸೆಕ್ಟರ್ಗೂ ಅನ್ವಯ ಆಗುತ್ತಾ? ಈಗ ಭಾರತದಿಂದ ಒಂದು ಸೂಜಿಯನ್ನು ಅಮೆರಿಕಾಗೆ ರಫ್ತು ಮಾಡ್ತಾ ಇದ್ರು ಕೂಡ ಅದರ ಮೇಲೂ 25% ಟ್ಯಾರಿಫ್ ಹಾಕ್ತಾರಾ? ಇದರಿಂದ ಅಮೆರಿಕಾಗೆ ಏನು ತೊಂದರೆ ಆಗೋದಿಲ್ವಾ ಅಂತ ಕೆಲವರು ಪ್ರಶ್ನೆ ಕೇಳಿದ್ರು. ಮಿತ್ರರೇ, ಟ್ರಂಪ್ ಬಹಳ ಸ್ಮಾರ್ಟ್ ಆಗಿ ಈ ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ. ಭಾರತದಿಂದ ತೀರಾ ಇಂಪಾರ್ಟೆಂಟ್ ವಸ್ತುಗಳು ಯಾವುದು ಅಮೆರಿಕಾಗೆ ರಫ್ತಾಗುತ್ತೋ ಅದರ ಮೇಲೆ ಟ್ರಂಪ್ ತೆರಿಗೆ ಹಾಕಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಭಾರತದಿಂದ ಅಮೆರಿಕಾಗೆ ರಫ್ತಾಗುವಂತಹ ಫಾರ್ಮಾಸ್ಯೂಟಿಕಲ್ ಉತ್ಪನ್ನಗಳು, ಅಂದರೆ ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ಔಷಧೋತ್ಪನ್ನಗಳನ್ನು ಅಮೆರಿಕಾಗೆ ರಫ್ತು ಮಾಡುತ್ತೆ. ಇದಕ್ಕೆ ಟ್ರಂಪ್ ಯಾವುದೇ ರೀತಿಯಲ್ಲೂ ಟಚ್ ಮಾಡಿಲ್ಲ. ಯಾಕೆಂದರೆ ಇದು ಅಮೆರಿಕನ್ನರ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ವಿಚಾರ. ಅಮೆರಿಕಾಗೆ ಇದಕ್ಕೆ ಸದ್ಯಕ್ಕೆ ಆಲ್ಟರ್ನೇಟಿವ್ ಕೂಡ ಇಲ್ಲ. ಭಾರತ ಔಷಧಿಗಳನ್ನು ಕಳಿಸಿದ್ರೆ ಮಾತ್ರ ಅವರಿಗೆ ಲಭ್ಯವಾಗುತ್ತೆ, ಅಷ್ಟು ಕಡಿಮೆ ದರದಲ್ಲಿ. ಹೀಗಾಗಿ ಟ್ರಂಪ್ ಇದನ್ನು ಟಚ್ ಮಾಡೋದಕ್ಕೆ ಹೋಗಿಲ್ಲ. ಎರಡನೇದಾಗಿ, ಭಾರತದಿಂದ ರಫ್ತಾಗುವಂತಹ ಕ್ರಿಟಿಕಲ್ ಮಿನರಲ್ಸ್. ನಿಮಗೊಂದು ಪ್ರಶ್ನೆ ಬರಬಹುದು, ಭಾರತವೇ ಕ್ರಿಟಿಕಲ್ ಮಿನರಲ್ಸ್ಗೋಸ್ಕರವಾಗಿ ಚೈನಾವನ್ನು ನೆಚ್ಕೊಂಡಿದೆ, ಭಾರತ ಹೇಗೆ ಅಮೆರಿಕಾಗೆ ರಫ್ತು ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಮಿತ್ರರೇ, ಕ್ರಿಟಿಕಲ್ ಮಿನರಲ್ಸ್ ಅನ್ನುವಂಥದ್ದು ಒಂದೆರಡು ವಿಚಾರ ಅಲ್ಲ, ಅದರಲ್ಲಿ ಸಾಕಷ್ಟು ಮಿನರಲ್ಸ್ಗಳಿದ್ದಾವೆ. ಕೆಲವೊಂದು ಮಿನರಲ್ಸ್ ಭಾರತದಲ್ಲೂ ಸಿಗುತ್ತೆ, ಭಾರತ ಅದನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಈ ವಿಚಾರದಲ್ಲಿ ಅಮೆರಿಕ ಯಾವುದೇ ಟ್ಯಾರಿಫನ್ನು ಹಾಕಿಲ್ಲ. ಮೂರನೇದಾಗಿ, ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಪರನ್ನು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಒಂದು ಹಂತದಲ್ಲಿ ಕಾಪರ್ಗೋಸ್ಕರವಾಗಿ ಅಮೆರಿಕ ಭಾರತದ ಮೇಲೆ ಡಿಪೆಂಡ್ ಆಗಿದೆ. ಇದ್ರ ಮೇಲೂ ಕೂಡ ಟ್ರಂಪ್ ಯಾವುದೇ ರೀತಿಯಲ್ಲೂ ಟ್ಯಾರಿಫ್ ಹಾಕಿಲ್ಲ. ಹಾಗೆ ಸೆಮಿಕಂಡಕ್ಟರ್ಸ್ ಅಂದರೆ ಫೈನಲ್ ಗೂಡ್ಸ್ ಅಲ್ಲ, ಅದಕ್ಕೆ ಬೇಕಾದಂತಹ ಕೆಲವೊಂದಷ್ಟು ಉತ್ಪನ್ನಗಳನ್ನು ಭಾರತ ರಫ್ತು ಮಾಡುತ್ತೆ. ಅದಕ್ಕೂ ಕೂಡ ಟ್ರಂಪ್ ಯಾವುದೇ ರೀತಿಯಲ್ಲೂ ಟ್ಯಾರಿಫ್ ಅನ್ನು ವಿಧಿಸಿಲ್ಲ. ಅತಿ ಮುಖ್ಯವಾಗಿ ಸ್ಮಾರ್ಟ್ಫೋನ್ಗಳು. ನಾನು ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ, ಇವತ್ತು ಅಮೆರಿಕದ ಒಟ್ಟಾರೆ ಮೊಬೈಲ್ ಮಾರುಕಟ್ಟೆಯಲ್ಲಿ ಭಾರತದ ಪಾಲು 39% ರೀಚ್ ಆಗಿದೆ ಅಂತ. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತ ಅಮೆರಿಕಾಗೆ ಈ ಸ್ಮಾರ್ಟ್ಫೋನ್ಗಳನ್ನು ರಫ್ತು ಮಾಡುತ್ತೆ. ಈಗೇನಾದರೂ ಟ್ರಂಪ್ ಇದರ ಮೇಲೆ 25% ಟ್ಯಾರಿಫ್ ಹಾಕಿದ್ದೆ ಆದರೆ ಅಮೆರಿಕದ ಜನರ ಜೇಬಿಗೆ ಕತ್ತರಿ ಬೀಳುತ್ತೆ. ಆಗ ಜನ ಟ್ರಂಪ್ ವಿರುದ್ಧ ತಿರುಗಿ ಬೀಳುತ್ತಾರೆ. ಹೀಗಾಗಿ ಟ್ರಂಪ್ ಇದನ್ನು ಟಚ್ ಮಾಡೋದಕ್ಕೆ ಹೋಗಿಲ್ಲ. ಕಂಪ್ಯೂಟರ್ಸ್ ಮೇಲೂ ಕೂಡ ಟ್ರಂಪ್ ಯಾವುದೇ ಟ್ಯಾರಿಫ್ ಅನ್ನು ಹಾಕಿಲ್ಲ. ಇದೆಲ್ಲ ಎಕ್ಸ್ಪೋರ್ಟ್ ಭಾರತದಿಂದ ಏನಾಗುತ್ತಲ್ಲ, ಇದರ ಮೇಲೆ ಯಾವುದೇ ಟ್ಯಾರಿಫ್ಗಳಿಲ್ಲ. ಅದೇ ಭಾರತದ ತೀರಾ ಇಂಪಾರ್ಟೆಂಟ್ ಸೆಕ್ಟರ್ ಏನಿದೆ, ಅದು ಜ್ಯುವೆಲರಿ ಇರಬಹುದು, ಟೆಕ್ಸ್ಟೈಲ್ ಇರಬಹುದು, ಆಟೋಮೊಬೈಲ್ಸ್ ಪಾರ್ಟ್ಗಳಿರಬಹುದು, ಎಲೆಕ್ಟ್ರಾನಿಕ್ಸ್ ಇರಬಹುದು, ಕೆಮಿಕಲ್ಗಳು, ಇದ್ರ ಮೇಲೆಲ್ಲ ಟ್ರಂಪ್ ಟ್ಯಾರಿಫನ್ನು ಹಾಕಿದ್ದಾರೆ. ಈಗ ಟ್ರಂಪ್ 25% ಟ್ಯಾರಿಫ್ ವಿಧಿಸಿದಾರಲ್ಲ, ಇದರಿಂದ ಭಾರತಕ್ಕೆ ಯಾವ ಮಟ್ಟಿನ ಪರಿಣಾಮ ಬೀರುತ್ತೆ ಅಂತಂದರೆ, ಇವತ್ತು ಭಾರತ ಅಮೆರಿಕಾಗೆ ಒಟ್ಟಾರೆಯಾಗಿ 100 ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ಅದರಲ್ಲಿ 60 ವಸ್ತುಗಳ ಮೇಲೆ ಮಾತ್ರ ಟ್ಯಾರಿಫ್ ಬೀಳ್ತಾ ಇದೆ. ಇನ್ನು 40 ವಸ್ತುಗಳು ಈ ಹಿಂದಿನಂತೆ ಏನು ಟ್ಯಾರಿಫ್ ಇತ್ತೋ ಅಷ್ಟೇ ಟ್ಯಾರಿಫ್ನಲ್ಲಿ ಮಾರಾಟವಾಗ್ತಾ ಇದೆ. ಕೆಲವುದಕ್ಕೆ 1% ಇರಬಹುದು, ಕೆಲವುದಕ್ಕೆ 2% ಇರಬಹುದು, ಕೆಲವುದಕ್ಕೆ 0% ಇರಬಹುದು. ಅದೇ ರೀತಿಯಾಗಿ ವ್ಯಾಪಾರ ನಡೀತಾ ಇದೆ. ಸದ್ಯ ಟ್ರಂಪ್ ನಾಳೆಯಿಂದಲೇ ಟ್ಯಾರಿಫ್ ಅಂತ ಘೋಷಣೆ ಮಾಡಿಲ್ಲ. ಅವರು ಆಗಸ್ಟ್ 7ರವರೆಗೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಇದಕ್ಕೂ ಒಂದು ಕಾರಣ ಇದೆ. ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಏನು ಬೇಕಾದರೂ ಘೋಷಣೆ ಮಾಡಬಹುದು, ಆದರೆ ಅದಕ್ಕೆಲ್ಲ ಅಷ್ಟು ವ್ಯಾಲ್ಯೂ ಇಲ್ಲ. ಕಾರಣ ಏನು ಕೇಳಿದ್ರೆ, ಅಮೆರಿಕ ಈಗಲೂ ಕೂಡ ಅನೇಕ ದೇಶಗಳೊಂದಿಗೆ ನೆಗೋಸಿಯೇಷನ್ ಮಾಡ್ತಾನೆ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಅಮೆರಿಕನ್ನರಿಗೂ ಗೊತ್ತು ಈ ಟ್ಯಾರಿಫ್ ಅನ್ನುವಂಥದ್ದು 2 ಅಲಗಿನ ಕತ್ತಿ. ಇದು ಒಂದೇ ಕಡೆ ಕಟ್ ಮಾಡೋದಿಲ್ಲ, ಬೀಸಿದಾಗ 2 ಕಡೆ ಕಟ್ ಮಾಡ್ಕೊಂಡು ಹೋಗುತ್ತೆ. ಅಂದರೆ ಅಮೆರಿಕದ ಎಕಾನಮಿಗೂ ಕೂಡ ಇದು ಹೊಡೆತ ಕೊಡುತ್ತೆ. ಅಮೆರಿಕದಲ್ಲಿ ಭಾರಿ ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ. ಹೀಗಾಗಿ ಆಗಾಗ ಬೆದರಿಕೆ ಒಡ್ಡಿ ಆ ಡೇಟನ್ನು ಮುಂದೆ ಹಾಕ್ತಲೇ ಇದ್ದಾರೆ. ನೀವೇ ನೋಡಿದಿರಿ ಎಷ್ಟು ಬಾರಿ ಟ್ರಂಪ್ ಡೇಟನ್ನು ಮುಂದೆ ಹಾಕಿದ್ದಾರೆ ಅಂತ. ಈಗಲೂ ಆಗಸ್ಟ್ 7ರವರೆಗೆ ಸಮಯಾವಕಾಶವನ್ನು ಕೊಡಲಾಗಿದೆ. ಅಷ್ಟರೊಳಗಾಗಿ ಅನೇಕ ದೇಶಗಳೊಂದಿಗೆ ಅಮೆರಿಕದ ಡೀಲ್ ಫೈನಲ್ ಆಗಬಹುದು, ಅಥವಾ ಭಾರತದೊಂದಿಗೂ ಕೂಡ ಡೀಲ್ ಫೈನಲ್ ಆದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ರಿಯಾಯಿತಿ ಅಮೆರಿಕದ ಕಡೆಯಿಂದ ಸಿಗುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಕನಿಷ್ಠ ಪಕ್ಷ ಒಂದು 18ರಿಂದ 19% ಅಥವಾ 20%ಗೆ ಭಾರತದ ಟ್ಯಾರಿಫ್ ನಿಗದಿ ಆಗಬಹುದು ಅಂತ ಈಗ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಅದಕ್ಕಿಂತಲೂ ಕಡಿಮೆ ಆದರೆ ನಮಗೆ ಬೋನಸ್ ಅಷ್ಟೇ. ಅದೇ ಭಾರತ ಏನಾದರೂ ತೀವ್ರ ಥರದಲ್ಲಿ ಹಠ ಹಿಡಿದಿದ್ದೆ ಆದರೆ ಟ್ರಂಪ್ ಇನ್ನೊಂದು 10%, 15% ಎಕ್ಸ್ಟ್ರಾ ಟ್ಯಾರಿಫ್ ಅನ್ನು ವಿಧಿಸಿದ್ರು ಏನು ಆಶ್ಚರ್ಯ ಇಲ್ಲ. ಆದರೆ ಆ ಲಕ್ಷಣಗಳು ಕಾಣ್ತಾ ಇಲ್ಲ. ಭಾರತ ಕೂಡ ಒಂದು ಹಂತಕ್ಕೆ ಅಮೆರಿಕದೊಂದಿಗೆ ಡೀಲ್ ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಂತೆ ಕಂಡು ಬರ್ತಾ ಇದೆ. ಅದು ಹೇಗೆ ಅಂತಂದರೆ, ಕಳೆದ 24 ಗಂಟೆಯಿಂದ ಬರ್ತಿರುವ ಸುದ್ದಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಸುದ್ದಿಯನ್ನು ನೀವೇ ನೋಡಿ. ಭಾರತದ ಆಯಿಲ್ ರಿಫೈನರಿ ಕಂಪನಿಗಳು ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿಯನ್ನು ನಿಲ್ಲಿಸ್ತಾ ಇದ್ದಾವೆ, ಸ್ಟಾಪ್ ಮಾಡ್ತಾ ಇದ್ದಾವೆ ಅಂತ ಆರ್ಟಿಕಲ್ಗಳು ಪಬ್ಲಿಷ್ ಆಗೋದಕ್ಕೆ ಶುರುವಾಗಿದೆ. ಇದಕ್ಕೆ ಇವತ್ತು ಟ್ರಂಪ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಹೀಗೊಂದು ಸುದ್ದಿ ಬಂದಿದೆ, ನನ್ನ ಕಿವಿಗೂ ಬಿದ್ದಿದೆ. ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಒಂದು ವೇಳೆ ಹಾಗಾಗಿದ್ದೇ ಆದರೆ ಬಹಳ ಉತ್ತಮವಾದಂತಹ ಹೆಜ್ಜೆ. ಮುಂದೇನಾಗುತ್ತೆ ನಾವು ನೋಡ್ತೀವಿ ಹೀಗಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ.
ಯಾಕೆ ಈ ಸುದ್ದಿ ಬರ್ತಾ ಇದೆ? ನಿಜಕ್ಕೂ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸ್ಬಿಡುತ್ತಾ? ರಷ್ಯಾ ಏನೋ ಡಿಸ್ಕೌಂಟಲ್ಲಿ ತೈಲ ಕೊಡ್ತಾ ಇದೆ ಅಂತ ಇಷ್ಟು ದಿನ ಪ್ರಚಾರ ಕೊಡ್ತಾ ಇದ್ರಲ್ಲ, ದಿಢೀರಂತ ಅಮೆರಿಕದ ಬೆದರಿಕೆಗೆ ಹೆದರಿಕೊಂಡು ರಷ್ಯಾದಿಂದ ತೈಲ ಖರೀದಿಯನ್ನು ಭಾರತ ನಿಲ್ಲಿಸ್ಬಿಡುತ್ತಾ? ಈ ಪ್ರಶ್ನೆ ಕೇಳಿದ್ರೆ ಮಿತ್ರರೇ, ಅಂತಹ ಬೆಳವಣಿಗೆಗಳಾಗ್ತಿರೋದು ನಿಜ. ಆದರೆ ಇದರಲ್ಲೊಂದು ಟ್ವಿಸ್ಟ್ ಕೂಡ ಇದೆ. ಅದೇನು ಅಂತ ಈಗ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ನಮ್ಮ ತೈಲ ಖರೀದಿ ಇದೆಯಲ್ಲ, ಎರಡು ರೀತಿಯಲ್ಲಿ ಆಗುತ್ತೆ. ಒಂದು ಸ್ಪಾಟ್ ಮಾರ್ಕೆಟ್ನಲ್ಲಾಗುವಂಥ ಖರೀದಿ, ಎರಡನೇದಾಗಿ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಗಳು. ಈ ಎರಡು ಮಾದರಿಯಲ್ಲಿ ಭಾರತದ ತೈಲ ಕಂಪನಿಗಳು ತೈಲವನ್ನು ಖರೀದಿ ಮಾಡ್ತವೆ. ಅದು ರಷ್ಯಾ ಅಂತ ಮಾತ್ರ ಅಲ್ಲ, ಅದು ಗಲ್ಫ್ನ ರಾಷ್ಟ್ರಗಳಿರಬಹುದು ಅಥವಾ ಬೇರೆ ಯಾವುದೇ ತೈಲವನ್ನು ಮಾರಾಟ ಮಾಡುವಂಥ ರಾಷ್ಟ್ರಗಳಿರಬಹುದು. ಇದೇ ಎರಡು ಮಾದರಿಯಲ್ಲೇ ತೈಲ ಖರೀದಿ ಆಗುವಂಥದ್ದು. ಇದೆರಡನ್ನೂ ನಿಮಗೆ ಕ್ಲೀನಾಗಿ ವಿವರಿಸ್ತೀನಿ. ತೀರಾ ಇಂಪಾರ್ಟೆಂಟ್ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮುಂದಿನ ಎಲ್ಲ ಬೆಳವಣಿಗೆಗಳು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಸ್ಪಾಟ್ ಮಾರ್ಕೆಟ್ ಖರೀದಿ ಏನು ಕೇಳಿದ್ರೆ, ಈಗ ಡೈರೆಕ್ಟಾಗಿ ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಕಾಂಟ್ರಾಕ್ಟ್ಗಳಿರೋದಿಲ್ಲ. ಹೇಗೆ ಇದು ಕೇಳಿದ್ರೆ, ಈಗ ನೀವು ಯಾವುದೋ ಒಂದು ಮಾರುಕಟ್ಟೆಗೆ ಹೋಗ್ತಿರಪ್ಪ, ನಿಮಗೊಂದು 10 kg ಮಾವಿನ ಹಣ್ಣು ಬೇಕು. ಅಲ್ಲಿ ಯಾವುದು ಕಮ್ಮಿ ಇರುತ್ತೋ ಅದನ್ನು ನೋಡಿ ಪರ್ಚೇಸ್ ಮಾಡ್ಕೊಂಡು ಬರ್ತೀರಿ. ಮೊದಲೇ ನೀವು ಯಾವುದೇ ರೀತಿಯ ಆರ್ಡರ್ಗಳನ್ನು ಕೊಟ್ಟಿರೋದಿಲ್ಲ. ಭಾರತ ಇತ್ತೀಚಿನ ದಿನಗಳಲ್ಲಿ ಈ ಸ್ಪಾಟ್ ಮಾರ್ಕೆಟ್ ಖರೀದಿಯನ್ನು ರಷ್ಯಾದೊಂದಿಗೆ ಹೆಚ್ಚು ಮಾಡ್ತಾ ಇತ್ತು. ಯಾವಾಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಯಿತೋ, ರಷ್ಯಾ ಏನು ಮಾಡ್ತು, ಭಾರತಕ್ಕೆ ಬಹಳ ಡಿಸ್ಕೌಂಟ್ ದರದಲ್ಲಿ ಕ್ರೂಡ್ ಆಯಿಲ್ ಅನ್ನು ಆಫರ್ ಮಾಡ್ತು. ಆ ಸಂದರ್ಭದಲ್ಲಿ ಭಾರತ ಯಾವುದೇ ಕಾಂಟ್ರಾಕ್ಟ್ ಮಾಡ್ಕೊಂಡಿಲ್ಲ, ನೇರವಾಗಿ ರಷ್ಯಾದಿಂದ ಹೆಚ್ಚು ಹೆಚ್ಚು ತೈಲವನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡ್ತು. ಇನ್ನೊಂದು ಮಿತ್ರರೇ, ಈ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಗಳು ಸಾಮಾನ್ಯವಾಗಿ ಏನೇ ವ್ಯತ್ಯಾಸ ಆದರೂ ಕೂಡ ಇದರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಈಗ ಒಂದು ವೇಳೆ ಭಾರತ ಅಮೆರಿಕದ ಒತ್ತಡಕ್ಕೋ ಅಥವಾ ಪಾಶ್ಚಿಮಾತ್ಯ ದೇಶಗಳ ಒತ್ತಡಕ್ಕೋ ಮಣಿದು ರಷ್ಯಾದಿಂದ ಸಂಪೂರ್ಣವಾಗಿ ತೈಲ ಖರೀದಿಯನ್ನು ನಿಲ್ಲಿಸ್ತು ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲೂ ಕೂಡ ಈ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಗಳಿರ್ತಾವಲ್ಲ, ಇದು ಹಾಗೆ ಕಂಟಿನ್ಯೂ ಆಗ್ತಾ ಇರ್ತವೆ. ಯಾಕೆ ಕೇಳಿದ್ರೆ, ಈಗ ಭಾರತದ ಒಂದು ಆಯಿಲ್ ರಿಫೈನರಿ ಕಂಪನಿ ರಷ್ಯಾದ ಒಂದು ತೈಲ ಕಂಪನಿಯ ಜೊತೆಗೆ ಒಪ್ಪಂದ ಮಾಡ್ಕೊಂಡಿರ್ತವೆ. 5 ವರ್ಷದ ಕಾಂಟ್ರಾಕ್ಟೋ ಅಥವಾ 10 ವರ್ಷದ ಕಾಂಟ್ರಾಕ್ಟೋ ಯಾವುದೋ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ಆ ಕಾಂಟ್ರಾಕ್ಟ್ ಹೇಗಾಗಿರುತ್ತೆ ಕೇಳಿದ್ರೆ, 1 ಬ್ಯಾರಲ್ ಕಚ್ಚಾ ತೈಲಕ್ಕೆ ನಾವು ಇಷ್ಟು ವರ್ಷಗಳ ಕಾಲ ಇಷ್ಟು ದರದಲ್ಲಿ ಖರೀದಿ ಮಾಡ್ತೀವಿ. ಮಾರ್ಕೆಟ್ನಲ್ಲಿ ಪ್ರೈಸ್ ಏನೇ ಬೇಕಾದ್ರಾಗ್ಲಿ, ಈಗ $80 ಪರ್ ಬ್ಯಾರಲ್ಗೆ ನಾವು ಪೇ ಮಾಡ್ತಾ ಇದೀವಿ ಅಂತಂದ್ರೆ, ನಾಳೆ ಮಾರ್ಕೆಟ್ನಲ್ಲಿ ಅದು $90 ಬೇಕಾದರೂ ಏರಬಹುದು ಅಥವಾ $60 ಬೇಕಾದರೂ ಇಳಿಬಹುದು. ಅಂತಹ ಸಂದರ್ಭದಲ್ಲೂ ಕೂಡ ನಾವು $80 ಖರೀದಿ ಮಾಡ್ತೀವಿ. ಈ ರೀತಿಯಾದ ಅಗ್ರಿಮೆಂಟ್ಗಳನ್ನು ಕಂಪನಿಗಳು ಮಾಡ್ಕೊಂಡಿರ್ತವೆ. ಅಂತಹ ಒಪ್ಪಂದಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಅದು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಆದರೆ ಈ ಸ್ಪಾಟ್ ಮಾರ್ಕೆಟ್ ಪರ್ಚೇಸ್ ಇದೆಯಲ್ಲ, ತಕ್ಷಣಕ್ಕೆ ಹೋಗಿ ಬೈ ಮಾಡಿ ತರುವಂತಹದ್ದು, ಇದನ್ನ ಕಂಪ್ಲೀಟ್ ನಿಲ್ಲಿಸಬೇಕಾಗತ್ತೆ. ಈಗ ಭಾರತ ಇದನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆ ರೀತಿಯ ವರದಿಗಳು ಬರ್ತಾ ಇದೆ. ಈ ಸುದ್ದಿ ಈಗ ಟ್ರಂಪ್ ವರೆಗೂ ಕೂಡ ರೀಚ್ ಆಗಿದೆ. ಯಾಕೆ ಭಾರತ ಅಂತಹ ನಿರ್ಧಾರವನ್ನು ಕೈಗೊಳ್ತು ಕೇಳಿದ್ರೆ, ಇಲ್ಲಿ ಮಿತ್ರರೇ, ಸರ್ಕಾರದ ಪಾತ್ರಕ್ಕಿಂತಲೂ ಹೆಚ್ಚಾಗಿ ಆಯಿಲ್ ರಿಫೈನರಿ ಕಂಪನಿಗಳ ಪಾತ್ರ ಜಾಸ್ತಿ ಇದೆ. ಅವುಗಳಿಗೆ ಭಯ ಶುರುವಾಗಿದೆ. ಈಗ ಒಂದು ಕಡೆ ಟ್ರಂಪ್ ಈ ರೀತಿಯ ಬೆದರಿಕೆ ಹಾಕ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಪಾಶ್ಚಿಮಾತ್ಯ ದೇಶಗಳು ಕೂಡ ನಿರ್ಬಂಧವನ್ನು ವಿಧಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾವೆ. ನಾಳೆ ಭಾರತದ ಆಯಿಲ್ ರಿಫೈನರಿ ಕಂಪನಿಗಳ ಮೇಲೆ ಇವರೇನಾದರೂ ನಿರ್ಬಂಧವನ್ನು ವಿಧಿಸಿದ್ದೇ ಆದರೆ ಇವುಗಳಿಗೆ ದೊಡ್ಡ ನಷ್ಟ ಆಗುತ್ತೆ. ಹೀಗಾಗಿ ರಷ್ಯಾದಿಂದ ಸ್ಪಾಟ್ ಮಾರ್ಕೆಟ್ ಪರ್ಚೇಸನ್ನು ಇವರು ಕಡಿಮೆ ಮಾಡ್ತಾ ಇದ್ದಾರೆ. ಅದೂ ಅಲ್ಲದೆ ರಷ್ಯಾ ಈಗ ಮೊದಲಿನಷ್ಟು ಡಿಸ್ಕೌಂಟ್ ಕೊಡ್ತಾ ಇಲ್ಲ. ಈ ಉಕ್ರೇನ್ ರಷ್ಯಾ ಯುದ್ಧ ಆರಂಭವಾದ ತಕ್ಷಣದಲ್ಲಿ ಭಾರತಕ್ಕೆ ಪ್ರತಿ ಬ್ಯಾರಲ್ಗೆ ಸರಿಸುಮಾರು $15-20 ಡಿಸ್ಕೌಂಟ್ ಕೊಡ್ತಾ ಇದ್ರು. ಆದರೆ ಈಗ ರಷ್ಯಾ ಕೊಡ್ತಾ ಇರುವಂತಹ ಡಿಸ್ಕೌಂಟ್ ಕೇವಲ $3-4 ಅಷ್ಟೇ. ಇದು ಭಾರತದ ಕಂಪನಿಗಳಿಗೆ ಅಷ್ಟೇನು ಲಾಭ ಕೊಡ್ತಾ ಇಲ್ಲ. ಹೀಗಾಗಿ ಕಂಪನಿಗಳು ಏನು ಯೋಚನೆ ಮಾಡ್ತಾ ಇದ್ದಾವೆ, ನಾವು ಅಮೆರಿಕದ ನಿರ್ಬಂಧವನ್ನು ಅಥವಾ ಪಾಶ್ಚಿಮಾತ್ಯರ ನಿರ್ಬಂಧವನ್ನು ಎದುರಿಸೋದಕ್ಕಿಂತಲೂ ಕೂಡ ರಷ್ಯಾದಿಂದ ಆಯಿಲ್ ಖರೀದಿಯನ್ನು ನಿಲ್ಲಿಸೋದು ಉತ್ತಮ ಅಂತ ನಿರ್ಧಾರ ಮಾಡ್ತಾ ಇದ್ದಾವೆ. ಇದೀಗ ರಾಷ್ಟ್ರಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದಾಗೋದಕ್ಕೆ ಶುರುವಾಗಿದೆ. ಇದೆಲ್ಲದರ ನಡುವೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಎಲ್ಲ ವಿಚಾರಗಳಿಗೆ ಪರೋಕ್ಷವಾಗಿ ರಿಯಾಕ್ಟ್ ಮಾಡಿದ್ದಾರೆ. ವಾರಣಾಸಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮೋದಿ ಏನು ಹೇಳಿದ್ರು ಅಂತಂದ್ರೆ, ವಿಶ್ವದ ಎಲ್ಲ ದೇಶಗಳು ಕೂಡ ಇವತ್ತು ತಮ್ಮ ತಮ್ಮ ದೇಶದ ಹಿತಾಸಕ್ತಿಗನುಸಾರವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದವೆ. ಭಾರತವು ಇವತ್ತೊಂದು ದೊಡ್ಡ ಗುರಿಯನ್ನು ಇಟ್ಕೊಂಡಿದೆ. ಆ ಗುರಿ ಏನು ಕೇಳಿದ್ರೆ, ನಾವು 3ನೇ ಅತಿ ದೊಡ್ಡ ಆರ್ಥಿಕತೆ ಆಗಬೇಕು ಅಂತ. ಇದಕ್ಕಾಗಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಕೈ ಜೋಡಿಸಬೇಕು. ಹೇಗೆ ಕೈ ಜೋಡಿಸಬೇಕು ಅಂತಂದರೆ, ನಾವು ಯಾವುದೇ ವಸ್ತುವನ್ನು ಖರೀದಿ ಮಾಡಿದ್ರೂ ಕೂಡ ಆ ವಸ್ತುವಿನ ನಿರ್ಮಾಣದಲ್ಲಿ ಒಬ್ಬ ಭಾರತೀಯನ ಸ್ವಲ್ಪ ಬೆವರಿನ ಹನಿಯಾದರೂ ಇರಲೇಬೇಕು, ಅಂದರೆ ಸ್ವಲ್ಪ ಶ್ರಮ ಇರಲೇಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿದ್ರು, ದೇಶದ ಜನತೆಗೆ ಕರೆ ಕೊಟ್ಟರು. ಇದು 2 ಥರದ ಇಂಡಿಕೇಶನ್ ಕೊಡುತ್ತೆ. ಒಂದು, ಭಾರತ ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅಮೆರಿಕದ ವಸ್ತುಗಳು ಭಾರತದ ಮಾರ್ಕೆಟಿಗೆ ಲಗ್ಗೆ ಇಡ್ತವೆ. ಆ ಸಂದರ್ಭದಲ್ಲಿ ನೀವು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಮಾತ್ರ ಖರೀದಿ ಮಾಡಿ ಅಂತ ಮೋದಿ ಕೊಟ್ಟಂತಹ ಸಂದೇಶ ಇರಬಹುದು. ಎರಡನೇದಾಗಿ, ಭಾರತ ಇವತ್ತು 3ನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತಾ ಇದೆ ಅಂತ ಮೋದಿ ಹೇಳಿದ್ಯಾಕೆ? ಒಂದು ಕಡೆ ಟ್ರಂಪ್ ಡೆಡ್ ಎಕಾನಮಿ ಅಂತ ಹೇಳಿದ್ರಲ್ವಾ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಹೌದು ಭಾರತದ ಎಕಾನಮಿ ಡೆಡ್ ಆಗಿದೆ, ಟ್ರಂಪ್ ಸತ್ಯ ಹೇಳಿದ್ದಾರೆ ಅಂತ ಅದನ್ನ ಹಾಡಿ ಹೊಗಳಿ ಕೊಂಡಾಡಿದ್ರಲ್ಲ, ಅದಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಸಂದೇಶ ಅಂತ ಕೂಡ ವ್ಯಾಖ್ಯಾನ ಮಾಡಲಾಗ್ತಾ ಇದೆ.
ಮಿತ್ರರೇ, ಇದಿಷ್ಟು ಭಾರತ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವಂಥ ಈ ಟ್ರೇಡ್ ಡೀಲ್ನ ತಿಕ್ಕಾಟದ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.